ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೆಳವಂಗ್ಲ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 1991-92ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಅಂಜನಾದ್ರಿ ಭವನದ ಚಿಕ್ಕಬೆಳವಂಗ್ಲದಲ್ಲಿ ಹಮ್ಮಿಕೊಳ್ಳಲಾಯಿತು. ಪೂಜ್ಯ ಗುರುಗಳು ಮತ್ತು ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಪೂಜ್ಯ ಗುರುಗಳಾದ ಎಚ್.ಸಿ. ಲಿಂಗಣ್ಣಯ್ಯ, ಕೆ.ವಿ. ಶಿವರಾಮೇಗೌಡ, ಎಂ. ಸುಧೀಂದ್ರನಾಥ್, ಆರ್. ಮಂಜುರಾಜ್, ಎಂ.ಸಿ. ಲಕ್ಷ್ಮೀನಾರಾಯಣವರು ಭಾಗವಹಿಸಿ ಹಾಗೂ 125 ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದರು. ನಂತರ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಿದ್ದರು. ಇದೇ ಸಂದರ್ಭದಲ್ಲಿ 1991-92ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯಾದ ಹಾಗೂ ಬೆಳವಂಗ್ಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶಿವಕುಮಾರ್ ಅವರು ಮಾಧ್ಯಮದವರ ಜೊತೆಯಲ್ಲಿ ಮಾತನಾಡಿ, ಗುರುಗಳು ಕಲಿಸಿದ ವಿದ್ಯೆಯನ್ನು ಕಲಿತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇನೆ. ಹಾಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರಬೇಕು ಎಂದು ಹಿತನುಡಿಗಳನ್ನು ನುಡಿದರು. 1991-92ನೇ ಸಾಲಿನ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು. ಸೇರುವಂತೆ ಮಾಡಿ ನಮಗೆ ಅತೀವ ಪ್ರೀತಿಯನ್ನು ಕೊಟ್ಟಿರೋದಕ್ಕೋಸ್ಕರ ನಾನು ಎಲ್ಲರಿಗೂ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಇಂಥ ಕೆಲಸ ಆದರೆ ಶಿಕ್ಷಕರಿಗೆ ತುಂಬ ಉತ್ತೇಜನ ಮತ್ತು ನಾವು ಪ್ರೀತಿ ತೋರಿಸಿ ನಮ್ಮ ಜೀವನ ನಮ್ಗೆ ಇನ್ನೂ ಭಾಳ ಖುಷಿ ಅನಿಸುತ್ತೆ. ಜೀವನ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ ಅಂತೇಳಿ ನನಗನ್ಸೋದು. ಈಗ ಬೇರೆ ಕವಿಗಳಿಗೆ ಅವರಿಗೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಅಂತವ್ರು ಕೊಡ್ತಾರೆ. ನನಗೆ ಈ ಪ್ರಶಸ್ತಿ ಇದು ಈ ಸಮಾರಂಭ ಅಷ್ಟು ಖುಷಿ ಕೊಡ್ತದೆ ಅಂತ ಹೇಳಿ ಈ 91-92ನೇ ಸಾಲಿನ ವಿದ್ಯಾರ್ಥಿಗಳು ಏನು ನಮಗೆ ಪ್ರೀತಿ ತೋರಿಸಿ ಇಷ್ಟೊಂದು ಸನ್ಮಾನವನ್ನು ಎಲ್ಲ ನಮ್ಮ ಶಿಕ್ಷಕರು ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಈ ವಿಶ್ವಾಸಕ್ಕೆ ನಾವೆಲ್ಲ ಚಿರಋಣಿಯಾಗಿರ್ತೇವೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. 1991-92ನೇ SSLC ಬ್ಯಾಚಿನ ವಿದ್ಯಾರ್ಥಿಗಳು ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ದಿಶೆಯಲ್ಲಿ ಈಗಾಗಲೇ ನಮ್ಮ ಹಿರಿಯ ಸ್ನೇಹಿತರು ಹೇಳಿದ ಹಾಗೆ 32-33 ವರ್ಷಗಳ ಹಿಂದೆ ಇದ್ದಂತಹ ಬ್ಯಾಚ್ಗಳು. ಆದರೂ ಸಹಿತ ಈಗ ಗುರುಗಳು ಮತ್ತು ಶಿಷ್ಯರ ಈ ಸ್ಥಾನ ಅಂತಕ್ಕಂಥದ್ದು ಅಷ್ಟು ಅನ್ಯೋನ್ಯ ಎಲ್ಲೇನೋ ಅನ್ನುವಷ್ಟು ಮಟ್ಟಿಗೆ ಈಗ ಬೆಳೀತಾ ಇದೆ. ಆದರೆ ಆ ಆತ್ಮೀಯವಾದಂತಹ ಪ್ರೀತಿಯ ಮನೋಭಾವನೆಯನ್ನು ಉಳಿಸ್ಕೊಂಡ್ಬಂದಿರ್ತಕ್ಕಂಥ ಆ ಬ್ಯಾಚ್ನವರು ಈಗ ಗುರುವಂದನೆ ಕಾರ್ಯಕ್ರಮ ಮಾಡಿ ಗುರುಗಳಿಗೆ ಗೌರವವನ್ನು, ಒಂದು ಮನ್ನಣೆಯನ್ನು ಸಲ್ಲಿಸ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಅದು ಎಲ್ಲರಿಂದ ನೋಡುವಂಥ ಸೌಭಾಗ್ಯ, ನಮ್ಮ ಸ್ನೇಹಿತರು ನೋಡುವಂಥ ಸೌಭಾಗ್ಯವನ್ನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರವಾಗಿ ಧನ್ಯವಾದವನ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 91-92ನೇ ಸಾಲಿನ ಈ ಒಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾಯಿದ್ದೆ. ಇವರು ಎಲ್ಲ ವಿದ್ಯಾರ್ಥಿಗಳನ್ನ ಸಂಘಟಿಸಿ, ಹಳೆಯ ಮಿತ್ರರನ್ನೆಲ್ಲ ಸಂಘಟಿಸಿ ಮತ್ತು ನಮ್ಮನ್ನೆಲ್ಲ ಕರೆದು ಇಲ್ಲಿ ಸತ್ಕಾರ ಮಾಡಿ ಹಳೆಯ ನೆನಪುಗಳೆಲ್ಲ ಹಂಚ್ಕೊಂಡು ಆ ಕಾಲಕ್ಕೆ ಹೋಗಿ ಅವರ ನೆನಪುಗಳನ್ನೆಲ್ಲ ನಾವು ಎಲ್ಲರ ಜೊತೆಯಲ್ಲಿ ಹಂಚ್ಕೊಂಡು ಒಳ್ಳೆಯ ಒಂದು ಸಂದೇಶವನ್ನು ನೀಡಿದ್ದಾರೆ. ಇದೇ ರೀತಿ ಮುಂದೆ ಕಾರ್ಯಕ್ರಮಗಳು ನಡೆದರೆ ನಮಗೂ ಕೂಡ ಯಾಕೆಂದರೆ ಟೀಚರ್ಸ್ ಎಲ್ಲೆಲ್ಲೋ ಇರ್ತಾರೆ ಮತ್ತು ನೀವು ವಿದ್ಯಾರ್ಥಿಗಳು ಕೂಡ ಎಲ್ಲೆಲ್ಲೋ ಇರ್ತಾರೆ. ಅವ್ರನ್ನೆಲ್ಲ ಒಟ್ಟಿಗೆ ಕರೆದು ಪರಸ್ಪರ ಹಳೆಯ ಪರಿಚಯವನ್ನು ಪುನಃ ಮಾಡಿ ಆ ರೀತಿ ಮಾಡೋದ್ರಿಂದ ಅವರಲ್ಲೂ ಒಂದು ಸ್ನೇಹ ಸಂಪಾದನೆ ಮತ್ತಷ್ಟು ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. 28ರಲ್ಲಿ ಬಂದೆ. 37 ವರ್ಷ ಸತತವಾಗಿ ಒಂದೇ ಶಾಲೆಯಲ್ಲಿದ್ದೀನಿ. ಆದರೆ ನಾನು ಯಾವಾಗಲೂ ಅನ್ಕೊಂತಿದ್ದೆ, ಯಾಕೋ ಯಾರೂ ಗುರುತಿಸ್ತೇನೆಲ್ಲ ನಮ್ಮನ್ನೆಲ್ಲ, ಏನು ಕಾರಣ ಅಂತ ಅನ್ಕೊಂತಿದ್ದೆ ಮನಸ್ಸಲ್ಲಿ. ಆದರೆ ಇವತ್ತು ನೋಡಿ ನನಗೆ ಹೇಳೋಕ್ಕಾಗದಂಥ ಸಂತೋಷನುಂಟು ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೊಳ್ಳೆ ಅಧಿಕಾರಿ ಆಗಲಿ ಇನ್ನ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ.
ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 91, 92 ಬ್ಯಾಚು ವಿದ್ಯಾರ್ಥಿನಿಯರ ಸಹಾಯದಿಂದ ಒಂದು ಸುಮಾರು ವರ್ಷಗಳಿಂದ ನಾವು ಒಂದು ಸಭೆ ಮಾಡಿಕೊಂಡು ಒಂದು ನಮ್ಮ ಗುರುಗಳನ್ನ ಏನಾರ ಮಾಡಿ ನಾವು ನೆನೆಸ್ಕೊಂಡು ನಮ್ಗೆ ಈ ರೀತಿ ಮುಂದುವರಿಯೋಕ್ಕೆ ಮಾಡಿಕೊಟ್ಟಂಥ ಮಾರ್ಗದರ್ಶನ ಮಾಡಿಕೊಟ್ಟಂಥ ಬುನಾದಿ ಹಾಕ್ಕೊಟ್ಟಂಥ ಒಂದು ಬೇಸ್ಮೆಂಟ್ ಅಂತ ಹಾಕ್ಕೊಟ್ಟಂಥ ನಮ್ಮ ಗುರುಗಳಿಗೆ ನಾವೊಂದು ಗೌರವಿತವಾಗಿ ಎಲ್ಲ ವಿದ್ಯಾರ್ಥಿನಿಯರು ಸೇರಿ ಒಂದು ಒಗ್ಗಟ್ಟಿನಿಂದ ಒಂದು ಅವರಿಗೆ ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಇದು ಮಾಡಿದ್ರು. ಎಲ್ಲರೂ ಸಹಕಾರ ಕೊಟ್ಟರು. ಅದೇ ರೀತಿ ಎಲ್ಲರೂ ಹೆಚ್ಚಿನಾಗಿ ಇದು ಮಾಡಿಕೊಂಡು ನಮಗೆಲ್ಲ ರೀತಿ ಇದು ಮಾಡಿದ್ರು. ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳಿರಬೇಕು. ನಾವೇನೇ ಸಾಧನೆ ಮಾಡಿದ್ರು ಅವ್ರ ಆಶೀರ್ವಾದ ಇದ್ದಿದ ಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ಇವತ್ತು ನಾವೇನೇ ಮಾಡಿದ್ದೀವಿ ಅಂದರೂ ಅವರು ಕೊಟ್ಟಿರೋ ನಮಗೆ ಒಂದು ಭಿಕ್ಷೆ ಅಂತಲೇ ಹೇಳ್ಬೋದು. ಇವತ್ತು ಅವ್ರು ಕೊಟ್ಟಿರೋಂಥ ಒಂದು ನಮ್ಮ ಅಕ್ಷರ ನಮಗೆ ಬುದ್ಧಿ ವಿದ್ಯೆ ಒಂದು ಮುಂದುವರಿಸ್ಕೊಂಡು ಹೋಗಿದೆ. ಇದೇ ರೀತಿ ಇನ್ನು ನನ್ನ ಸ್ನೇಹಿತರೆಲ್ಲರ ಕೇಳೋದು ಇನ್ನೂ ಹೆಚ್ಚಿನಾಗಿ ನಾವು ಒಗ್ಗಟ್ಟಾಗಿ ಇನ್ನು ಬರುವಂಥ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಇದು ಮಾಡಿ ಎಲ್ಲ ಒಗ್ಗಟ್ಟಾಗಿ ಏನೇ ವೈಮನಸ್ಯ ಇದ್ದರೂ ನಮ್ಮಲ್ಲೇ ಇರಲಿ. ನಾವು ಯಾವುದೂ ಇದು ಮಾಡೋದು ಬೇಡ, ಒಂದು ಮುಂದುವರಿಸ್ಕೊಂಡು ಹೋಗೋಣ. ಜೈ ಹಿಂದ್, ಜೈ ಮಾತೆ, ಜೈ ರಾಮಕೃಷ್ಣ ಬಡವಾಗ್ಲ ಸುಮಾರು ವರ್ಷಗಳಿಂದ ನಮಗೆ ಶಿಕ್ಷಣ ಕಲಿಸ್ಕೊಂಡಂಥ ಶಿಕ್ಷಕರನ್ನು ಗೌರವಿಸಬೇಕು ಅಂತೇಳಿ ನಾವೆಲ್ಲ ಸೇರಿ ತಂಡವನ್ನು ರಚನೆ ಮಾಡಿದ್ವಿ. 1991, 92ನೇ ಸಾಲ ನಾವೆಲ್ಲ SSLC ಕೂಡ ಹೋಗಿದ್ವಿ. ಆದರೆ ಅವತ್ತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಅವತ್ತಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಹೇಳಬೇಕು ಅಂದರೆ ಹೆಮ್ಮೆ ಪಡುವಂಥ ವಿಚಾರ. ಏಕೆ ಅಂತಂದರೆ ಅವತ್ತಿನ ಶಿಕ್ಷಣ ಮಾಧ್ಯಮ ಭಾಳ ಎಚ್ಚರಿಕೆಯಿಂದ ಜನರಿಗೆ ಜೀವನ ಅವರ ರೂಪುರೇಷೆಗಳ ಮುಂದೆ ಹೇಗೆಲ್ಲ ಬಾಳಬೇಕು, ಹೇಗೆಲ್ಲ ಜೀವನ ನಡೆಸಬೇಕು, ಅವರಿಗೆ ಹೊಸದಾಗಿ ಏನೆಲ್ಲ ಸ್ಫೂರ್ತಿ ಇರ್ಬೋದು, ಪಾರದರ್ಶಕತೆ ಇರ್ಬೋದು, ಆಡಳಿತ ಹೇಗೆ ಮಾಡಬೇಕು, ಶಿಕ್ಷಣ ಅಂದರೆ ಏನು, ಶಿಕ್ಷಣದಲ್ಲಿ ಬರ್ತಕ್ಕಂಥ ಕ್ಷಮದಾನವನ್ನು ಗುರುತಿಸುವಂಥ ರೀತಿಯಲ್ಲಿ ಇರ್ಬೋದು, ಮತ್ತು ಆದರ್ಶಪೂರ್ವಕವಾಗಿ ಬೆಳೀಲಿಕ್ಕೆ ಆ ಪ್ರೌಢಾವಸ್ಥೆಯಲ್ಲಿ ಆ ಜನರಿಗೆ ಮತ್ತು ಆ ಮಕ್ಕಳಿಗೆ ಏನು ಅಗತ್ಯತೆ ಇದು ಮೂಲಭೂತ ಶಿಕ್ಷಣ ಮತ್ತು ಮೂಲಭೂತ ಕರ್ತವ್ಯಗಳು ಅಥವಾ ಮೂಲಭೂತ ಜವಾಬ್ದಾರಿಗಳು ಮುಂದೆ ಬೆಳವಣಿಗೆ ಆಗಲಿಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕು ಅನ್ನೋದನ್ನ ಗುರುತಿಸ್ಕೊಳ್ಳಿಕ್ಕೆ ನಮಗೆ ಆ ಮಾರ್ಗದರ್ಶನ ಅವಶ್ಯಕತೆ ಇದ್ದು ಅದನ್ನು ನಮ್ಮ ಗುರುಗಳಾದಂಥ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಗುರುಗಳಿದ್ದಾರೆ ಅಂತ ನೆನೆಸ್ಕೊಂಡಿದ್ದಾರೆ. ಅವತ್ತು ಅವರು ನನಗೆ ಒಂದು ಬಾಲ್ಯಾವಸ್ಥೆಯಲ್ಲಿ ಒಂದು ಹೊಡೆದಿರ್ಬೋದು, ನಡ್ಕೊಳ್ಳೋ ರೀತಿಯಲ್ಲಿರ್ಬೋದು, ಗೌರವ ಸಮರ್ಪಣೆ ಇರ್ಬೋದು, ಒಂದು ಕ್ರೀಡೆಗೆ ಆಸಕ್ತಿ ಮಾತನಾಡಿಸಿದ ಶೌಕರ್ಯಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಆ ಒಂದು ಮನುಷ್ಯ ಬೆಳೀಲಿಕ್ಕೆ ಮುಂದೆ ಸಾಗಲಿಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕು ಅನ್ನೋದನ್ನ ಶಿಸ್ತಿನ ಮೂಲಕ ಕಲಿಸಿಕೊಟ್ಟಂಥ ಸಿಪಾಯಿಗಳು ಅಂತ ಹೇಳಲಿಕ್ಕೆ ಕೂಡ ನಾನು ಹೆಮ್ಮೆ ಪಡುವಂಥ ವಿಚಾರ. ಯಾಕೆಂದರೆ ನಾನೇ ಉದಾಹರಣೆ ಅಂತಂದರೆ ನನ್ನನ್ನು ಅವರು ಎಷ್ಟು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸಗಳು ಕಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನೆನೆಸ್ಕೊಂಡಾಗ ನಮಗೆ ಇವತ್ತು ತುಂಬ ಮನವರಿಕೆ ಆಗ್ತಾ ಇದೆ. ಇವತ್ತು ನಾವೆಲ್ಲ ಇಷ್ಟು ಸುಮಾರು ಜನ ಒಂದು 120 ಜನ ಇದ್ದೀವಿ ನಮ್ಮ ಬ್ಯಾಚಲ್ಲಿ. ಒಬ್ಬೊಬ್ಬರು ನಮ್ಮ ತಂಡದಲ್ಲಿ ಒಂದೊಂದು ರೀತಿಯಲ್ಲಿ ವಿಭಿನ್ನವಾದಂಥ ಅವರು ಆಡಳಿತ ಮಾಡೋದು, ಜೀವನ ಮಾಡೋದು, ಕಸುಬುಗಳಲ್ಲಿ ಇರ್ತಕ್ಕಂಥ ಕೌಶಲ್ಯಗಳು ಮಾಡೋದು, ವ್ಯವಸಾಯಗಳು ಮಾಡೋದು, ವಿಭಿನ್ನ ರೀತಿಯಲ್ಲಿ ಇರ್ತಾರೆ. ಈಗ ಸೆಕ್ಯೂರಿಟಿ ಆಫೀಸರ್ಸ್ ಇದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿದ್ದಾರೆ, ಬೇರೆ ಬೇರೆ ಅಂಗ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿದ್ದಾರೆ. ಹಾಗಾಗಿ ನಮಗೆ ಶಿಕ್ಷಣ ಕೊಟ್ಟಂಥ ನಮ್ಮ ಎಲ್ಲ ಸರ್ಗಳು MS ಇರ್ಬೋದು, SP ಇರ್ಬೋದು, ಲಕ್ಷ್ಮಣ್ ಸರ್ ಇರ್ಬೋದು, KVS ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಹಿಂಗಡೆ ಅಂತ ಇನ್ನೊಂದು ತಿಳ್ಕೊಂಡಿರ್ತಕ್ಕಂಥ ಹಲವಾರು ಜನರಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ನಿಜವಾಗ್ಲೂ ಕೂಡ ಸರ್ಕಾರ ಸಂಬಳ ಕೊಡ್ಬೋದು, ಸಂಬಳ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಅದಕ್ಕೆ ಸಂದರ್ಭಾನುಸಾರವಾಗಿ ಮಕ್ಕಳಿಗೆ ಮೂಲಭೂತವಾಗಿ ಅವ್ರಿಗೆ ಅಡಿಪಾಯ ಹಾಕುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ತಂಡದ ರೂಪದಲ್ಲಿ ರಾಷ್ಟ್ರೀಯ ಸಮ್ಮೇಳನ ಅಂತೇಳಿ ಒಂದು ತಂಡವನ್ನು ಮಾಡಿಕೊಟ್ಟ ತಂಡದ ಮುಖ್ಯವಾಗಿ ನಾವೆಲ್ಲರೂ ಚರ್ಚೆ ಗೌರವಗಳಿಗೆ ಇವತ್ತು ಶಿಕ್ಷಕರಿಗೆ ಗುರುಗಳಿಗೆ ಮನದಟ್ಟಾಗಿ ನಮಗೆ ಆಗ್ತಾ ಇರತಕ್ಕಂಥ ಒಂದು ಅನುಭವ ಹಂಚ್ಕೋಬೇಕು ಅಂತ ಈ ಕಾರ್ಯಕ್ರಮ ರೂಪಿಸಿದ ಕಡೆಯಿಂದ ನಮಗೆ ಆಶೀರ್ವಾದ ಪಡ್ಕೊಂಡು ಬಯಸ್ತಾ ಇದ್ದೀವಿ. ನಿಜವಾಗ್ಲೂ ಚೆನ್ನಾಗಿ